ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜ್ಯೋತಿ ಅವರು. ಆರಂಭ ಆಗ್ಯದ ಸಂಸತ್ ಅಧಿವೇಶನ ಚಳಿಗಾಲದ್ದು. ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಆರಂಭದ ದಿನ ಒಳ್ಳೆಯ ಲಕ್ಷಣ ಕಾಣ್ತಾ ಇದ್ದಾರೆ, ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ವಿರೋಧ ಪಕ್ಷಗಳಂತೆ ಇದು ಬಹಳ ಪ್ರಮುಖವಾದದ್ದು. ಯಾಕಪ್ಪ ಅಂತಂದ್ರೆ ಪ್ರತಿ ಸೆಷನ್ದಲ್ಲಿ ಪ್ರತಿ ಅಧಿವೇಶನದಲ್ಲಿ ಈ ವಿರೋಧಿಗಳ ಪ್ರಶ್ನೆಗಳಿಗೆ ಉತ್ತರ ಹೇಳೋದನ್ನು ತಪ್ಪಿಸ್ಕೊಳ್ಳೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇರ್ತದೆ ರೂಲಿಂಗ್ ಪಾರ್ಟಿ ಅಂದರೆ BJP. ಈ ಎಲ್ಲ ನೆಲೆಯಲ್ಲಿ ಇವತ್ತು ಅವರು ಪಟ್ಟು ಹಿಡಿದು ಕೂತ್ಬಿಟ್ಟಿದ್ದಾರೆ. ಅದರಲ್ಲಿ SIR ಬಗ್ಗೆ ಅಂತೂ ದೊಡ್ಡ ಚರ್ಚೆ ನಡೀತಾ ಇದೆ ರಾಷ್ಟ್ರ ಮಟ್ಟದಲ್ಲ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಹೇಳೋದು ಎಲ್ಲ ಕಡೆಯೂ ಅದ್ರ ಚರ್ಚೆ ಆಗಬೇಕು ಅನ್ನೋದು ಇವ್ರ ಮೇನ್ ಡಿಮಾಂಡ್. ಅದಕ್ಕೆ ನಮ್ಮ ರಿಜ್ಜು ಹೇಳ್ತಾರೆ, ನಮ್ಮ ಕಾನೂನು ತಜ್ಞರು ಅಂದರೆ ಇದು ಒಂದು ಕಾನೂನು ಪ್ರಕಾರ ಅಭ್ಯಾಸ ಮಾಡಿದಂಥವ್ರು ರಿಜ್ಜುದವ್ರು ಹೇಳ್ತಾರೆ, ಇಲ್ಲ ನಮ್ಮ ರೂಲ್ಸ್ ಏನಿದೆ ಅದ್ರ ಪ್ರಕಾರ ನಾವು ಚರ್ಚೆ ಮಾಡ್ತೀವಿ, ಅವ್ನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೋ ಸಮಾಧಾನವಾಗಿ ಹೇಳ್ತಾ ಇದ್ದಾರೆ ಆ ಬೇರೆ. ಆದರೆ ಚರ್ಚೆ ಆಗ್ತದನ ಅಂತ SIR ವಿಶೇಷ ಪರಿಷ್ಕರಣೆ ಮಾಡುವಂಥದ್ದು. ಈಗ ಅದ್ರ ಬಗ್ಗೆ ದೊಡ್ಡ ಅಬ್ಜೆಕ್ಷನ್ಸ್ಗಳು ಬರ್ತಾಯಿದ್ದಾವೆ. ವಿರೋಧ ಪಕ್ಷ ಅಂತ ಅದು ಬೇಡಪ್ಪ ನಮಗೆ, ಇದರಿಂದ ನಮ್ಮ ಮತದಾರರನ್ನು ನೀವು ಏನು ಮಾಡ್ತಾಯಿದ್ದೀರಿ, ಕಿತ್ತಾಗ್ತಾ ಇದ್ದೀರಿ, ತೆಗಿತಾ ಇದ್ದೀರಿ. ಉದಾಹರಣೆಗೆ ಬಿಹಾರದ ಉದಾಹರಣೆ ಕೊಡ್ತಾರೆ, 63 ಲಕ್ಷ ಮತದಾರ ತೆಗೆದು ಹಾಕಿದ್ರಿ, ಗದ್ದಲ ಮಾಡಿದಿರಿ, ಏನೇನು ಮಾಡ್ತಾಯಿದ್ರಿ, ಹಿಂದಿನ ಇದೇ ಮಾಡ್ತಾಯಿದ್ದೀರಿ, ಇದು ಬೇಡಪ್ಪ ನಮಗೆ. ಅವ್ರ ಬೇಡಿಕೆ ಒಂದು EVM ಜೊತೆಗೆ VVPAT ಕೂಡಿಸ್ರಿ. ಮತ್ತು ಮತದಾರ ಪಟ್ಟಿ ಏನಂದ್ರೆ ಇದು ಇನ್ನೊಮ್ಮೆ ಏನಪ್ಪ ಅಂದ್ರೆ ಇದು ಪರಿಷ್ಕರಣೆ ಆಗೋದಷ್ಟೇ ಅಲ್ಲ, ಅದು ಹಿಂದಿದ್ದಂಥದ್ದು ಏನು ನೀವು ಚೇಂಜ್ ಮಾಡಿದಿರಿ ಅದು ತೋರಿಸ್ರಿ. ಅದಕ್ಕಿಂತ ಮುಖ್ಯವಾಗಿ ವೋಟ್ ಹಾಕೋ ಸಂದರ್ಭದಲ್ಲೇ ನಾವೇನು ಕೇಳ್ತಾ ಇದ್ದೀವಪ್ಪ ಅದನ್ನು, ಅಲ್ಲಿ ವಿಡಿಯೋಗಳನ್ನು ನಮಗೆ ಕೇಳ್ತಾ ಇದ್ದೀವಿ, ನೀವು ಕೊಡ್ತಾ ಇಲ್ಲ, ಏನು ನಡೀತಾ ಇದೆ, ಇಲ್ಲಿ ಗದ್ದಲ ಮಾಡ್ತಾಯಿದ್ರು. ಅದರಲ್ಲೂ ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ವರ್ ಅವರು BJP ಅನುಕೂಲವಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು ಪ್ರಮುಖ ಆರೋಪ. ಇದನ್ನು ಚರ್ಚೆ ಮಾಡೋರು ಅಂದ್ಬಿಟ್ಟು ನಂತರ ಉಳಿದ್ವಲ್ಲ ಅಂದ್ಬಿಟ್ಟು ಹೇಳಿದ್ದಾರೆ. ಆದರೆ ಅದಕ್ಕೆ ಒಪ್ತಾರ ಆಡಳಿತಾರೂಢ ಪಕ್ಷದ BJP, ಅದರಲ್ಲೂ ಮುಖ್ಯ ಮೋದಿ ಸರ್ಕಾರ ಮೋಸ್ಟ್ಲಿ ಒಪ್ತಾರಿಲ್ಲ ಅಂತಲ್ಲ, ಯಾಕೆ ಒತ್ತಡ ಆ ರೀತಿ ಅದು. ಅದರಲ್ಲೂ ಮುಖ್ಯವಾಗಿ ಇವತ್ತು BJP ಒಂದು ರೀತಿಯಿಂದ ಇಕ್ಕಟ್ಟಿನ ಸಂದರ್ಭದಲ್ಲಿ ಅದಂತ. ಯಾಕಂದರೆ ಬಿಹಾರದಲ್ಲಿನೂ ಅಧಿಕಾರ ಹಿಡಿತು ಇಲ್ಲಂತಲ್ಲ, ಆದರೆ ಆ ಅಧಿಕಾರ ನಿಜವಾಗಿಯೂ ಎಷ್ಟು ದಿವಸ ಉಳಿತದೆ. ಮತ್ತು ಮೇಲಾಗೆ ಅಲ್ಲೇ ನಿತೀಶ್ ಕುಮಾರ ವಿಶೇಷವಾಗಿ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ BJP ವಿರೋಧಿಗಳ ಜೊತೆ ಸಂಪರ್ಕ ಹೆಚ್ಚು ಮಾಡ್ತಾಯಿದ್ದಾರೆ. ಇದೊಂದು ಗಾಬರಿ ಅವರಿಗಿದೆ. ಅದ್ರ ಜೊತೆಗೆ ಈಗ ಇದೊಂದು ಮಾಡುವಂಥದ್ದು ವಿಶೇಷ ಹೇಳಿ ನಿಮಗೆ SIR ಇದು ಬೇಕಾಗಿಲ್ಲಪ್ಪ, ಮುಂದೆ ಬರುತ್ತಿರೋ ಚುನಾವಣೆಗಳಲ್ಲಿ ಇದು ಬೇಕಾಗಿಲ್ಲ ಅನ್ನೋದು ವಿರೋಧಿಗಳ ಹಠ. ಅದರಲ್ಲೂ ಮುಖ್ಯವಾಗಿ ನಮ್ಮ ಏನಪ್ಪ ಅಂತಂದ್ರೆ ಮಮತಾ ಬ್ಯಾನರ್ಜಿ ಅವರು ನೆಕ್ಸ್ಟ್ ಅದು ಉತ್ತರ ಪ್ರದೇಶ, ಮತ್ತು ಅದರ ನಂತರ ಏನಪ್ಪ ಅಂತಂದ್ರೆ ಈ ಮಮತಾ ಬ್ಯಾನರ್ಜಿ ಅವರ ವೆಸ್ಟ್ ಬೆಂಗಾಲ್, ಆಸಾಂ, ಇಲ್ಲೆಲ್ಲ ಈಗ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ಮಾಡಿದರೆ BJPಗೆ ಅನುಕೂಲ ಆಗುವಂಥದ್ದು ಆಗ್ತದೆ, ನಮಗಿಲ್ಲ ಅನ್ನೋದು ಸ್ಪಷ್ಟವಾದ ಆರೋಪ. ನಾವು ಮೊದಲು ಇದು SIR ನಿಲ್ಲಿಸಬೇಕು ಅನ್ನೋದು ಅದನ್ನು ಚರ್ಚೆ ಆಗಲಿ. ಇದಾಗಿದ್ದು ಇಲ್ಲೋ ಅವ್ರು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬಂದಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರು. ಅವಕ್ಕೆಲ್ಲ ಉತ್ತರ ಬಯಸ್ತಾ ಇದ್ದಾರೆ. ಬೆಂಗಳೂರಲ್ಲಾಗಿರ್ಬೋದು, ಮತ್ತೊಂದುಗಳಾಗಿರ್ಬೋದು, ರಾಂಚಿಯಲ್ಲಾಗಿರ್ಬೋದು, ಎಲ್ಲ ಕಡೆ ಇನ್ನು ತೆಗಿತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಎಲ್ಲಿ ಇದೆ ಒಂದೊಂದು ಕಡೆ 100, 200, 300 ಒಂದೇ ಮನೆಯಲ್ಲಿ ವೋಟರ್ಸ್ ಹೆಂಗಿದ್ರು. 0 ಅಂದ ತಕ್ಷಣ ಮನೆ ಇಲ್ದವ್ರು ಅವ್ರು ಮನೆ ಇಲ್ದವ್ರು ಎಲ್ಲಿ ತೋರಿಸ್ತಾರೆ, ಶೂನ್ಯ, ಅದಿಲ್ಲ, ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂತ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಇದೆಲ್ಲ ಇವತ್ತು ಪ್ರಶ್ನಾರ್ಹರಾಗ್ಯದ. ಇದರಲ್ಲಿ ಚರ್ಚೆ ಆಗಬೇಕಿದೆ, ಓಪನ್ ಆಗಿ ಚರ್ಚೆ ಆಗಬೇಕು ಅನ್ನೋದು ಅವ್ರ ಬಯಕೆ. ಅದರಲ್ಲೂ ಎಲೆಕ್ಷನ್ ಕಮಿಷನ್ ಇವತ್ತು ಭಾಳಷ್ಟು ಮಾಲ್ ಪ್ರಾಕ್ಟೀಸಿಂಗ್ ಮಾಡಲಿಕ್ಕೆ ನಮ್ಗೆ ಅನ್ಯಾಯ ಮಾಡಲಿಕ್ಕೆ ವಿರೋಧಿಗಳಂತೂ ಸೋಲಿಸೋ ಸಲುವಾಗಿ ಜ್ಞಾನೇಶ್ವರ ಮೂಲಕ ನಮ್ಮ BJPಗರು ಅಥವಾ ನಮ್ಮ ಮೋದಿಯವರು ಈ ಒಂದು ಕೆಲಸ ಮಾಡಿದ್ರೆ ಚರ್ಚೆ ಆಗಬೇಕು ಅಂತೇಳಿ. ಅದು ಎಷ್ಟು ಮಟ್ಟಿಗೆ ಚರ್ಚೆ ಆಗ್ತದೆ ಗೊತ್ತಿಲ್ಲ. ಈಗಂತ ಸ್ಟಾರ್ಟ್ ಆಗಿದೆ, ಚರ್ಚೆ ಶುರುವಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಖರ್ಗೆ ಅವರು ಮಾತಾಡ್ತಾ ಇದ್ದಾರೆ, ರಾಹುಲ್ ಅವರು ಸಹ ನಿಧಾನಕ್ಕೆ ತೊಗೊಳ್ತಾ ಇದ್ದಾರೆ, ಮೋದಿಯವರು ಕುಳಿತುಕೊಂಡಿದ್ದಾರೆ. ಒಂದು ನಡೆದು ಚರ್ಚೆ ಶುರು ಆಗುವಂಥ ಎಲ್ಲ ಒಂದು ಲಕ್ಷಣ ಕಾಣ್ತಾ ಇದ್ದಾವೆ. ಆದ್ರೆ ಇವತ್ತನೇ ಶುರು ಮಾಡ್ತೇನೆ ಅಂತ ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ಶುರು ಆಗ್ತದೆ ಸಾಯಂಕಾಲ ತನಕ ಗೊತ್ತಾಗುವಂಥ ವಿಷಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗಲೇ ಶುರುನೂ ಆಗಿದೆ ಮತ್ತೆ ಬೇರೆ. ಅದರದೆಲ್ಲ ಇವತ್ತು ಏನು ಬರ್ಬೋದು, ಏನು ಆಗ್ಬೋದು ಅನ್ನೋದು ಚರ್ಚೆ ಜಬರ್ದಸ್ತ್ ನಡೆದು. ಅದರಲ್ಲೂ ಒಂದು 13 ಮಸೂದೆಗಳನ್ನು ಮಂಡನೆ ಮಾಡ್ತಾಯಿದ್ದಾರೆ ಈ ಆಡಳಿತಾರೂಢ ಪಕ್ಷದವರು. ಆದರೆ 10 ಪಾಸ್ ಮಾಡ್ಕೋಬೇಕು ಅನ್ನುವಂಥದ್ದು ಅವರ ಒಂದು ಪ್ರಯತ್ನ. ಮೋದಿ ಸರ್ಕಾರ 13 ಮಸೂದೆಗಳ ಅಂಗೀಕಾರಕ್ಕೆ ಪಟ್ಟಿ ಮಾಡಿದೆ. ಈ ಪೈಕಿ 10 ಮಸೂದೆಗಳನ್ನು ಸಂಬಂಧಪಟ್ಟ ಸ್ಥಾಯಿ ಸಮಿತಿಗಳು ಪರಿಶೀಲಿಸಿಲ್ಲ.
ಸ್ಥಾಯಿ ಸಮಿತಿ ಇರ್ತದೆ, ಅವ್ರು ಪರಿಶೀಲನೆ ಮಾಡಿಲ್ಲ ಅನ್ನೋದು ರಮೇಶ್ ನಮ್ಮ ಜಯರಾಮ್ ರಮೇಶ್ ಆರೋಪ, ನೇರಾರ ಆರೋಪ. 13 ಮಂದಿ ಸ್ಥಾಯಿ ಕಮಿಟಿ ಇರ್ತದೆ, ನೋಡಿಲ್ಲ ಅವರು ಅದನ್ನು. ಮತ್ತು ಅದೇ ಪಾಸ್ ಮಾಡೋದು, ಮಸೂದೆ ಹೆಂಗೆ ಮಾಡೋದು, ಕಾನೂನು ಹೆಂಗೆ ಮಾಡೋದು, ಮಸೂದೆಯಲ್ಲಿ ಪಾಸ್ ಹೆಂಗೆ ಮಾಡ್ಬೇಕಂತ ಪ್ರಶ್ನೆ ಮಾಡ್ತಾಯಿದ್ರು. ಅಂದರೆ ಅವು 13 ತಪ್ಪದಾವು ಅಂತೇಳಿ. ಆದರೂ ಅವುಗಳನ್ನ ಪಾಸ್ ಮಾಡ್ಕೊಂಥ ಪ್ರಯತ್ನವನ್ನು ನಮ್ಮ ಮೋದಿ ಸರ್ಕಾರದ ಮೋದಿ ಆಡಳಿತ ನಿಶ್ಚಿತವಾಗಿ ಮಾಡ್ತದೆ. ಅದರಲ್ಲಿ ಬಂಟರಿದ್ದಾರೆ ಅವರು, ಆ ಮತ್ತು ಬೇರೆ ಅದೇನೋ ಆಗಲಿ. ಒಟ್ಟಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ ಈ ಸೆಷನ್ ಬರುವ ಮುಂದಿನ ದಿನಗಳಲ್ಲೇ ನಿಶ್ಚಿತವಾಗಿಯೂ ಏನಪ್ಪ ಅಂತಂದ್ರೆ ಈ ವಿವಾದಗಳು, ಅದರಲ್ಲೂ SIR ಹೇಳಿದ ನಿಮಗಿದೆ. ಈಗ ವಿವಾದಿತ SIR ಕುರಿತು ಚರ್ಚೆಗೆ ಅವಕಾಶ ನೀಡದಿದ್ದರೆ ಕಲಾಪಕ್ಕೆ ಅಡ್ಡಿಪಡಿಸಲಾಗುತ್ತದೆ, ಅದರ ಹೊಣೆಯನ್ನು ಸರ್ಕಾರವೇ ಹೊರಬೇಕಾಗುತ್ತದೆ ಅಂತೇಳಿ ಪ್ರತಿಪಕ್ಷ ಹೇಳೋದು. ನಮಗೆ ಅವಕಾಶ ಕೊಡಬೇಕು, ನೀವು ಅದು ಬೇರೆ ಆದಿಲ್ಲ. ಕೊಡದೇ ಇದ್ದರೆ ನಾವು ಬಿಡೋದಿಲ್ಲ, ನಾವು ಕಲಾಪವನ್ನು ಮುಂದೆ ಹಾಕ್ತಾ ಹೋಗ್ತೀವಿ, ವಿರೋಧ ಮಾಡ್ತೀವಿ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ. ಇನ್ನೂ ಅನೇಕ ಸಮಸ್ಯೆಗಳನ್ನ ಅವರು ಮಾತಾಡುವಂಥದ್ದು, ಮಾಡಬೇಕನ್ನುವಂಥದ್ದೆಲ್ಲ ವಿಚಾರ ಮಾಡ್ತಾ ಇದ್ದಾರೆ. ಈ ಚರ್ಚೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ನಿಮ್ಗೆ ಹೇಳಿದ್ನಲ್ಲ, ನಮ್ಮ ಸಂಸದೀಯ ವ್ಯವಹಾರಗಳ ಮಂತ್ರಿ ಸಚಿವ ಕಿರಣ್ ರಿಜಿಜು ಅವರು, ನಾವು ಅದೇನಪ್ಪ ಅಂದ್ರೆ ನಿಯಮಗಳ ಪ್ರಕಾರ ಮಾಡ್ತೀವಪ್ಪ ನಾವು ಅಂತ ಹೇಳ್ಕೊಳ್ಳಿಕ್ಕಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಎಷ್ಟು ತಾಸು ಕೊಡ್ತಾರೆ, ಏನು ಕೊಡ್ತಾರೆ ಅನ್ನೋದು ಇಲ್ಲಿ ಬಹುಮುಖ್ಯ ಪ್ರಶ್ನೆ ಅದು. ಮತ್ತು ಇನ್ನೊಂದು ಗಮನಿಸಬೇಕಾದ ಏನಪ್ಪ ಅಂತಂದ್ರೆ, ವಿರೋಧ ಪಕ್ಷಗಳಿಗೆ ಇದು SIR ಏನಪ್ಪ ಅಂದ್ರೆ ಮಾರಣಾಂತಿಕ ಹಲ್ಲೆ ಆದಂಗೆ ಆಗ್ತಾಯಿದೆ. ಯಾಕಂದ್ರೆ ನಿಶ್ಚಿತವಾಗಿ ಸೋಲೋದು ಗ್ಯಾರಂಟಿಯಪ್ಪ ಅನ್ನೋದು ಅವ್ರಿಗೆ ಖಾತ್ರಿ ಆಗಿಬಿಟ್ಟದು. ಅದಕ್ಕೆ ಇದನ್ನು ಹೆಂಗೆ ತಡಿಬೇಕು ಅನ್ನುವಂಥದ್ದು. ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಸುಪ್ರೀಂ ಕೋರ್ಟ್ ಏನು ಡಿಸಿಷನ್ ತೊಗೊಳ್ಳೋದು ಗೊತ್ತಿಲ್ಲ. ಬಟ್ ಇದಕ್ಕೆಲ್ಲ ಒಂದು ಪರಿಹಾರ, ಬ್ಯಾಲೆಟ್ ಪೇಪರ್ ಭಾಳ ಕಷ್ಟದ ಕೆಲಸ ಅಂತ ನಾವೆಲ್ಲರೂ ಒಪ್ಪಬೇಕಾಗ್ತದೆ, ಇಲ್ಲ ಅಂತಲ್ಲ. ಹೆಚ್ಚು ಕಡಿಮೆ 99 ಕೋಟಿ ಮೇಲ್ಪಟ್ಟು ನಮ್ಮಲ್ಲಿ ಮತದಾರ ಇದ್ದಾರೆ. ಅವ್ರಿಗೆಲ್ಲರೂ ಬ್ಯಾಲೆಟ್ ಪೇಪರ್ ಮೂಲಕ ಮಾಡೋಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಮಾಡಬೇಕಾಯ್ತು ಇಷ್ಟರೊಳಗೆ ಈ ಒಂದು ನಮ್ಮ EVM ಜೊತೆಗೆ VVPATಗಳನ್ನು ಜೋಡಿಸುವಂಥ ಕೆಲಸ ಯಾಕೆ ಮಾಡ್ತಾಯಿಲ್ಲ ನಮ್ಮ ಎಲೆಕ್ಷನ್ ಕಮಿಷನ್ ಅಂತ. ಅದು ಮಾಡಿದರೆ ಎಷ್ಟೋ ಬೇಗ ಸಮಸ್ಯೆ ಕಡಿಮೆ ಆಗೋಗ್ಬಿಡ್ತಾವೆ. ಮತ್ತು ಮತದಾರ ಪಟ್ಟಿಯನ್ನು ಯಾದಿಯನ್ನು ಮಾಡೋ ಮುಂದೆ ಅದನ್ನು ಸಹಿತ ಈ ಯಾವ ಆಧಾರ ಮೇಲೆ ತೆಗಿತಾ ಇದ್ದಾರೆ, ಆಧಾರ್ ಕಾರ್ಡ ತೆಗೆದುಕೊಳ್ತಾ ಇಲ್ಲ, ಹಾಗಾದ್ರೆ ಹೆಂಗೆ ತೆಗಿತಾ ಇದ್ದಾರೆ, ಒಳನು ಸುರುಕೋರಂತ ಹೆಂಗೆ ಗುರ್ತಾ ಹಿಡಿತಾರೆ, ಇವು ಸಹಿತ ಇವತ್ತು ಪ್ರಶ್ನೆಗಳಾಗಿದ್ದಾವೆ. ಎಲ್ಲ ದೃಷ್ಟಿ ಇಟ್ಕೊಂಡು ಈ ಸದನದಲ್ಲಿ ಮುಖ್ಯವಾಗಿದ್ದು, ಯಾಕಂದ್ರೆ ಪ್ರಜಾಪ್ರಭುತ್ವ ವಿರೋಧನ ಈ ಎಲೆಕ್ಷನ್ ಕಮಿಷನ್ ಆಧಾರ ಮಾಡ್ತದೆ. ಎಷ್ಟು ಅದು ಏನಪ್ಪ ಅಂದ್ರೆ ಪಾರದರ್ಶಕ ಆಗಿರ್ತದೆ, ಎಷ್ಟು ಅದು ಪ್ರಾಮಾಣಿಕವಾಗಿರ್ತದೆ, ಎಷ್ಟು ನ್ಯಾಯಬದ್ಧವಾಗಿರ್ತದೆ, ಅಷ್ಟು ಪ್ರಮಾಣದ ನಮ್ಮಲ್ಲಿ ಪ್ರಜಾಪ್ರಭುತ್ವ ಜೀವಂತಿಕೆಯನ್ನು ಪಡೀಲಿಕ್ಕೆ ಸಾಧ್ಯದ. ಯಾಕಂದ್ರೆ ಸಂಸದೀಯ ವ್ಯವಸ್ಥೆಯಲ್ಲಿ ಸಂಸದೀಯ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲೇ ಎಲೆಕ್ಷನ್ ಕಮಿಷನ್ ಯಾರಿಗೂ ಸಂಬಂಧಿಸಿದ್ದೆಲ್ಲ ಸ್ವಾಯತ್ತ ಬಾಡಿ, ಅದನ್ನು ಹಾಗೆ ಇರಲಿಕ್ಕೆ ಬಿಡಬೇಕಾಗ್ತದೆ. ಮೋಸ್ಟ್ ಪ್ರಾಬಬ್ಲಿ ನಮಗೆ ಹಿಂದೆ ಒಬ್ಬ ಸೆಷನ್ ಅಂತಿದ್ರು, ನಿಮಗೆ ಗೊತ್ತಿರ್ಬೋದು. ಆ ಸೆಷನ್ ಅವರ ಕಾಲದಲ್ಲಿ ಮಾತ್ರ ಈ ಎಲೆಕ್ಷನ್ ಕಮಿಷನ್ ಪಕ್ಕ ಹೌದಪ್ಪ ಅದು ತನ್ನ ಕೆಲಸವನ್ನು ಸರಿಯಾಗಿ ಮಾಡಿತ್ತು ಅಂತೇಳಿ ಇವತ್ತು ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಇವತ್ತು ಯಾರೂ ಬರಲಿ, ಯಾವ ಸರ್ಕಾರ ಅಧಿಕಾರದಲ್ಲಿರ್ತದೆ ಅದು ಪರ ಇವ್ರು ಮಾಡ್ತಾ ಇರೋ ಅನ್ನೋದು ಒಂದು ಆರೋಪ. ಅದಕ್ಕೆ ಅನುಗುಣವಾಗಿ ಡಿಸಿಷನ್ ತೊಗೊಳ್ತಾ ಇದ್ದಾರೆ. ಮತ್ತು ಅದರಲ್ಲೂ ಕಾನೂನು ಏನಾಗಿಬಿಟ್ಟು ನಿಮಗೆ ಗೊತ್ತದ ಮಾಡ್ಕೊಂಡದ ಇದೆ ಮೋದಿ ಸರ್ಕಾರ, ಎರಡೂ ಒಂದು. ಹೀಗಾಗಿ ಅವ್ರಿಗೆ ಬೇಕಂತ ಒಬ್ಬ ಎಲೆಕ್ಷನ್ ಕಮಿಷನರ್ ಇರೋದಂದ್ರೆ ಕಮಿಷನರ್ ಅವರು ಸಹಜವಾಗಿ ನಮ್ಮ ಪ್ರಧಾನಿಯವರಿಗೆ ಮತ್ತು ಆಡಳಿತಾರೂಢ ಪಕ್ಷಕ್ಕೆ ಪದ್ಧತಿರ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುವಂಥದ್ದು. ಅದೇನೋ ಆಗಲಿ, ಈ ಸೆಷನ್ನದಲ್ಲಿ ಸಮಯ ಎಷ್ಟು ಹಾಳಾಗ್ತದೆ, ಎಷ್ಟು ಚರ್ಚೆ ಆಗ್ತದೆ, ಮೌಲ್ಯಾತ್ಮಕ ತತ್ವಗಳ ಬಗ್ಗೆ ಎಷ್ಟು ಚರ್ಚೆ ಆಗ್ತದೆ ಅನ್ನೋದು ಎಲ್ಲರೂ ಇದನ್ನು ನೋಡ್ತಾ ಇದ್ದಾರೆ. ಹೀಗಾಗಿ ಈ ಸೆಷನ್ನ ಭಾಳ ಮಹತ್ವದ, ಯಾಕಂದ್ರೆ SIR ಸಲುವಾಗಿ ಭಾಳ ಮಹತ್ವದ. ಇನ್ನುಳಿದ ವಿಷಯ ಸಾಕಷ್ಟು ಅದಾವೆ, ಮಸೂದೆ ಪಾಸ್ ಮಾಡೋದು ಬಿಡೋದು, ಅವು ಸಾಮಾನ್ಯ ಒಂದು ನಡೆಯುವಂಥ ಕೆಲಸ ಪ್ರೊಸೀಜರ್ಸು ತಿದ್ದುಪಡಿ ಮಾಡ್ತಾರೆ, ಮಾಡಲಿ. ಅದ್ರ ಜೊತೆಗೆ ಮತ್ತು ಇನ್ನೊಂದು ಹೇಳುವಂಥ ಸ್ಥಾಯಿ ಸಮಿತಿ ಇವತ್ತಲ್ಲಿ ಹಾಕ್ಬೇಕು, 10 ಎಲ್ಲ ಹಾಕಿ ಅಲ್ಲಿ ಚರ್ಚೆ ಆಗಬೇಕು, ಆನಂತರ ಮುಂದಿನ ವಿಷಯ ತೊಗೊಳ್ಬೇಕು ಅನ್ನೋದು ಒಂದು ಸಾಮಾನ್ಯ ನಿಯಮ. ಇವುಗಳು ಸಹಿತ ಈಗಾಗಲೇ ನಮ್ಮ ಜಯರಾಮ್ ರಮೇಶ್ ಹೇಳಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಏನು ನಡೆದಪ್ಪ ಅಂತಂದ್ರೆ ಆಡಳಿತಾರೂಢ ಪಕ್ಷ ಕೊಡ, ಇವರು ಬಿಡ. ಹೀಗಾಗಿ ಇದು ಸಮಯ ಸಾಯಬಾರದು ಅಂತ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡುವಂಥ ಈ ಸಭೆ ಪಾರ್ಲಿಮೆಂಟಿಂದು ವೇಸ್ಟ್ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಕಳಕಳಿ. ಏನಾದರೂ ಆಗಲಿ ಒಳ್ಳೆ ರಿಸಲ್ಟ್ ಬರಲಿ. ಮತ್ತು ಪಾರ್ಲಿಮೆಂಟರ ಗ್ರೇಟ್ ಈ ಸಂಸದೀಯ ವ್ಯವಸ್ಥೆಯಲ್ಲಿ ಇದೇನು ನಿರ್ಧಾರ ತೆಗೆದುಕೊಂಡು ಕಾನೂನು ಆಗ್ತದೆ ಅದು ನ್ಯಾಯ ಅದ್ರ ಪ್ರಕಾರ ಡಿಸಿಷನ್ ಕೊಡ್ತಾ ಹೋಗ್ಬೇಕು. ನಾವೆಲ್ಲ ನೋಡ್ತಾ ಬಂದ್ವಿ, ಕಾರ್ಯ ಕೆಲಸ ಮಾಡಬೇಕು ಅಂತ ಹೇಳ್ತಾ ಒಟ್ಟಾರೆಯಾಗಿ ವಿರೋಧಿಗಳ ಪಟ್ಟಿಗೆ ಉತ್ತರ ಕೊಡುವರೆ ಮೋದಿ ಸರ್ಕಾರದ ಆಡಳಿತಾರೂಢ ಪಕ್ಷ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಸೆಕ್ಷನ್ ನ್ಯೂಸ್ ಅರ್ಥ ಸತ್ಯದ ಕೈಯಲ್ಲಿ ವಂದನೆಗಳು.